ವರ್ಷಕ್ಕೆ ಒಮ್ಮೆ ಮಾತ್ರ ಬಾಗಿಲನ್ನು ತೆರೆದು ಕೆಲವು ದಿನಗಳ ಕಾಲ ಮಾತ್ರ ತನ್ನ ಭಕ್ತರಿಗೆ ದರ್ಶನವನ್ನ ನೀಡುವಂತ ನಮ್ಮ ಹಾಸನಾಂಬ ತಾಯಿಯ ಬಗ್ಗೆ ತಿಳ್ಕೊಳ್ಳೋಣ. ಪೌರಾಣಿಕ ಕಥೆಯ ಪ್ರಕಾರ ಅಂಧಕಾಸುರ ಎಂಬ ಒಬ್ಬ ರಾಕ್ಷಸ ಇರ್ತಾರೆ. ಅವರು ತಪಸ್ಸನ್ನ ಮಾಡಿ ಬ್ರಹ್ಮನನ್ನ ಮೆಚ್ಚಿಸಿ ವರವನ್ನ ಪಡೆದು ತುಂಬಾ ಬಲಿಷ್ಠ ಆಗ್ತಾರೆ. ಬಲಿಷ್ಠ ಆದ್ಮೇಲೆ 3 ಲೋಕದಲ್ಲೂ ಅಂಧಕಾಸುರನ ಉಪಟಳ ತುಂಬಾ ಜಾಸ್ತಿ ಆಗುತ್ತೆ. ಆವಾಗ ಶಿವ ಅಂಧಕಾಸುರನನ್ನ ಕೊಲ್ಲಲು ಬಂದಾಗ ಇಬ್ಬರ ನಡುವೆ ತುಂಬಾ ಕಠೋರವಾಗಿ ಯುದ್ಧ ನಡೆಯುತ್ತೆ. ಅಂಧಕಾಸುರನ ರಕ್ತ ಒಂದೊಂದು ಹನಿ ಕೂಡ ಮರುಜೀವ ಪಡ್ಕೋತಾ ಇರುತ್ತೆ. ಆವಾಗ ಇದನ್ನ ನಿಯಂತ್ರಿಸಲಾಗದೆ ಶಿವ ತನ್ನ ಬಾಯಿಯಿಂದ ಯೋಗೇಶ್ವರಿಯನ್ನ ಸೃಷ್ಟಿ ಮಾಡ್ತಾರಂತೆ. ಹಾಗೆ ಇತರ ದೇವತೆಗಳು ಸಹ ಶಿವನಿಗೆ ಸಹಾಯ ಆಗಲಿ ಅಂತ ತಮ್ಮ ಶಕ್ತಿಯನ್ನ ಕಳಿಸ್ತಾರಂತೆ. ಈ ಶಕ್ತಿಯಿಂದ ಜನ್ಮ ತಾಳಿದವರೇ ಸಪ್ತಮಾತೃಕೆಯರಾದ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಹಾಗೂ ಚಾಮುಂಡಿ ದೇವಿ. ಈ ಸಪ್ತಮಾತೃಕೆಯರು ದಕ್ಷಿಣದ ಕಡೆ ಬಂದಾಗ ಪ್ರಕೃತಿಯ ಸೌಂದರ್ಯಕ್ಕೆ ಮಾರು ಹೋಗಿ ಇಲ್ಲೇ ನೆಲೆಸಲು ನಿರ್ಧರಿಸ್ತಾರಂತೆ. ಅವರಲ್ಲಿ ವೈಷ್ಣವಿ, ಕೌಮಾರಿ, ಮಹೇಶ್ವರಿಯರು ಹಾಸನಾಂಬ ದೇವಾಲಯದಲ್ಲಿ ಉತ್ತದ ರೂಪದಲ್ಲಿ ಹಾಗೂ ಬ್ರಾಹ್ಮಿ ದೇವಿಯು ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆಸ್ತಾರೆ. ಇನ್ನುಳಿದ ದೇವತೆಯರಾದ ಚಾಮುಂಡಿ, ವರಾಹಿ, ಇಂದ್ರಾಣಿ ಇವರು ದೇವಿಗೆರೆಯ ಬಳಿ ನೆಲೆಸಿದರು ಅಂತ ಅನ್ನಲಾಗುತ್ತದೆ. ಹಾಗೆ ಸಪ್ತಮಾತೃಕೆಯರು ಸದಾ ನಗುತ್ತಿರೋದ್ರಿಂದ ನಸುನಗುವ ದೇವತೆಗಳು ನೆಲೆಸಿರುವುದರಿಂದ ಹಸನ ಅಥವಾ ಹಾಸನವಾಗಿದೆ ನಮ್ಮ ಸಿಂಹಾಸನಪುರಿ ಅನ್ನೋ ನಂಬಿಕೆ ಕೂಡ ಇದೆ.